ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ಪ್ರೀತಿಯ ಸನ್ಮಿತ್ರರೇ, ವೀಕ್ಷಕ ಬಾಂಧವರೇ, ಕೇಳುಗರೇ, ಸಹೃದಯ ಸಹೋದರ ಸಹೋದರಿಯರೇ, ನಮ್ಮ ಕರಾವಳಿ ಕರ್ನಾಟಕದ ಉಪ್ಪಿನಂಗಡಿಯ ಗಡಿಯಾರ ಸಮೀಪದಲ್ಲಿ ಬಂಟ್ವಾಳ ತಾಲೂಕಿಗೊಳಪಟ್ಟ ಒಂದು ಚಿಕ್ಕ ಪುಟ್ಟ ಊರಾಗಿದೆ ನಚ್ಚಬೆಟ್ಟು. ಆ ನಚ್ಚಬೆಟ್ಟು ಎಂಬ ಊರಿನಲ್ಲಿ ತಲೆ ಎತ್ತಿ ನಿಂತಿರುವ ಸಂಸ್ಥೆಯಾಗಿದೆ ದಾರುಲ್ ಮುಸ್ತಫಾ ಮೋರಲ್ ಅಕಾಡೆಮಿ ಎಂಬ ಸಂಸ್ಥೆ. ಆ ಸಂಸ್ಥೆಯ ಕುರಿತು ವೀಕ್ಷಕರಾದ ನಿಮಗೆ ಒಂದು ಕಿರು ಪರಿಚಯ ನೀಡಲು, ಸಂಸ್ಥೆಯ ವೈಶಿಷ್ಟ್ಯತೆಗಳು, ಪ್ರತ್ಯೇಕತೆಗಳು, ಅಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸಿಕೊಡುತ್ತಿರುವಂತಹ ಕೋರ್ಸ್ಗಳು, ಸಂಸ್ಥೆಯಲ್ಲಿ ಹಲವಾರು ವರ್ಷಗಳ ಕಾಲ ಕಲಿತು ಪದವಿ ಪಡೆದ, ಆರೋಪದಲ್ಲಿ ಪದವಿ ಪಡೆದು ಕರ್ಮರಂಗಕ್ಕಿಳಿದ ಅಲ್ಲಿನ ಸುಲ್ತಾನಿ ಫುರ್ಕಾನಿ ವಿದ್ವಾಂಸರು ಕರ್ನಾಟಕದ ಮಣ್ಣಿನಲ್ಲಿ ನಡೆಸುತ್ತಿರುವ ಕ್ಷಿಪ್ರ ಕಾರ್ಯಾಚರಣೆಗಳೇನು, ಕ್ರಾಂತಿಕಾರಿ ಚಟುವಟಿಕೆಗಳೇನು ಎಂಬುದರ ಕುರಿತು ವಿವರಣೆ ನೀಡಲು ಹಾಗೂ ಪ್ರಧಾನವಾಗಿ ನಾಳೆಯಿಂದ ಅಥವಾ ಮೇ 16, 17, 18 ತಾರೀಕುಗಳಲ್ಲಿ ದಾರುಲ್ ಮುಸ್ತಫಾ ಮೋರಲ್ ಅಕಾಡೆಮಿ ನಚ್ಚಬೆಟ್ಟು ಎಂಬ ಸಂಸ್ಥೆಯ ಕ್ಯಾಂಪಸ್ಸಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿರುವ ಸಂಸ್ಥೆಯ 8ನೇ ವಾರ್ಷಿಕ ಕಾರ್ಯಕ್ರಮ ಹಾಗೂ 3ನೇ ಸನದುದಾನ ಮಹಾಸಮ್ಮೇಳನಕ್ಕೆ ವೀಕ್ಷಕರಾದ ನಿಮ್ಮನ್ನು, ನಿಮ್ಮ ಕುಟುಂಬಿಕರನ್ನು, ನೆರೆಹೊರೆಯವರನ್ನು, ಸಂಘಟನಾ ಮಿತ್ರರು, ನಾಯಕರು, ಕಾರ್ಯಕರ್ತರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನ ನೀಡಲು ಈ ಒಂದು ಹೊಸ ವಿಡಿಯೋದ ಮೂಲಕ ನಿಮ್ಮ ಮುಂದೆ ಬಂದಿದ್ದೇನೆ. ಆದುದರಿಂದ ವಿಡಿಯೋ ಸ್ವಲ್ಪ ಜಾಸ್ತಿಯಾದರೂ ಕೂಡ, ಅಧಿಕವಾದರೂ ಕೂಡ ಸ್ಕಿಪ್ ಮಾಡದೆ ಪೂರ್ಣವಾಗಿ ವಿಡಿಯೋ ಕಂಡು ವೀಕ್ಷಿಸಿ ನೀವು ನಿಮ್ಮ ಗೆಳೆಯ ಗೆಳತಿಯರಿಗೆ, ಸಹೋದರ ಸಹೋದರಿಯರಿಗೆ ಈ ವಿಡಿಯೋ ಶೇರ್ ಮಾಡಬೇಕು. ನಮ್ಮ ಈ ಒಂದು ಇಸ್ಲಾಮಿಕ್ ಪ್ರಬೋಧನೆಗೆ, ಸುನ್ನತ ಜಮಾತಿನ ಕಾರ್ಯಚಟುವಟಿಕೆಗೆ ಹೆಚ್ಚು ಒತ್ತು ಕೊಡುವಂತಹ, ಪ್ರತಿನಿತ್ಯ ಹೊಸ ಹೊಸ ವಿಷಯಗಳನ್ನು ನಿಮಗೆ ಶೇರ್ ಮಾಡುತ್ತಿರುವ ನಮ್ಮ ಈ ಒಂದು ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ನೊಂದಿಗೆ, ದೀನಿ ಕಾರ್ಯಾಚರಣೆಯೊಂದಿಗೆ ನೀವು ಬೆಂಬಲ ನೀಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಅಲ್ಲಾಹನು ಉತ್ತಮ ಕಾರ್ಯಗಳಿಗೆ ನಮಗೆಲ್ಲರಿಗೂ ತೌಫೀಕ ನೀಡಿ ಅನುಗ್ರಹಿಸಲಿ, ಆಮೀನ್ ಯಾ ರಬ್ಬಲ್ ಆಲಮೀನ್. ಪ್ರೀತಿಯ ಮಿತ್ರರೇ, ಒಂದು ಕಾಲದಲ್ಲಿ ನಚ್ಚಬೆಟ್ಟು ಎಂಬ ಈ ಒಂದು ಹಳ್ಳಿ ಪ್ರದೇಶ ಏನೂ ಅಲ್ಲದಂತಿತ್ತು. ಹಳ್ಳಿ ಪ್ರದೇಶವಾಗಿತ್ತು. ಕೇವಲ ಒಂದು ಮಸೀದಿ ಹಾಗೂ ದರ್ಗಾ ಹೊಂದಿದ್ದರೆ ಅದನ್ನು ವ್ಯವಸ್ಥಿತ ರೂಪದಲ್ಲಿ ಮುನ್ನಡೆಸಲು ಒಬ್ಬರು ತಯಾರಾಗಲಿಲ್ಲ. ಆದರೆ ಕರ್ನಾಟಕ ಕಂಡ ಮುಸ್ಲಿಮರ ಆವೇಶ ಧ್ವನಿ, ಪ್ರಗಲ್ಭ ವಿದ್ವಾಂಸರು, ಫಿಕಹಿನ ದೊರೆ, ಆದರ್ಶ ದರಿದ್ರರ ಕಾಪಟ್ಯವನ್ನು ಪುರಾವೆಗಳ ಸಹಿತ ಅನಾವರಣಗೊಳಿಸಿ ಸೊಲ್ಲೆತ್ತದಂತೆ ನಡುಕ ಹುಟ್ಟಿಸಿದ ಉತ್ತಮ ವಿದ್ವಾಂಸ, ಕರ್ನಾಟಕ ಸುನ್ನಿ ಜಮ್ಇಯ್ಯತುಲ್ ಉಲಮಾದ ಪ್ರಧಾನ ಕಾರ್ಯದರ್ಶಿ ಶೇಖುನಾ ಟಿ.ಎಂ. ಮುಹಿಯುದ್ದೀನ್ ಕಾಮಿಲ್ ಸಕಾಫಿ ಟೋಕೆ ಉಸ್ತಾದರು ಆ ಒಂದು ಊರಿಗೆ ಆಗಮನವಾಗುವುದರೊಂದಿಗೆ ಆ ನಚ್ಚಬೆಟ್ಟು ಎಂಬ ಊರು ಬೆಳಗಲು ಆರಂಭವಾಯಿತು. ಅಲ್ಲಿ ಉಸ್ತಾದರು ಹಲವಾರು ಕ್ರಾಂತಿಕಾರಿ ದೀನಿ ಚಟುವಟಿಕೆಗಳನ್ನು ನಡೆಸಲು ಆರಂಭಿಸಿದರು. ಇಂದು ಆ ಒಂದು ದಾರುಲ್ ಮುಸ್ತಫಾ ಮೋರಲ್ ಅಕಾಡೆಮಿ ಸಂಸ್ಥೆಯ ಅಧೀನದಲ್ಲಿ ಸುಲ್ತಾನಿಯಾ ದವಾ ಕಾಲೇಜು, ಸುಲ್ತಾನಿಯಾ ಅರಬಿ ಕಾಲೇಜು, ಸುಲ್ತಾನಿಯಾ ದರ್ಸ್, ದಿ ಹೆರಿಟೇಜ್ ದವಾ ಸೆಲ್, ಅದೇ ರೂಪದಲ್ಲಿ ಎನ್.ಎಂ. ಉಸ್ತಾದ್ ಮೆಮೋರಿಯಲ್ ಲೈಬ್ರರಿ, ಅದೌಲತುಲ್ ಫುರ್ಕಾನಿ ಫಿ ಉಸೂಲಿದ್ದೀನ್ ಎಂಬ ರೂಪದಲ್ಲಿ ದರ್ಗಾ ಶರೀಫ್ ನಚ್ಚಬೆಟ್ಟು ಎಂಬ ಹಲವಾರು ಸಂಸ್ಥೆಗಳೊಂದಿಗೆ, ಅತ್ಯಂತ ಕ್ರಾಂತಿಕಾರಿ ಚಟುವಟಿಕೆಗಳೊಂದಿಗೆ ನಚ್ಚಬೆಟ್ಟು ದಾರುಲ್ ಮುಸ್ತಫಾ ಸಂಸ್ಥೆ ಮುನ್ನಡೆಯುತ್ತಿದೆ. ಸಂಸ್ಥೆಯ ಮುಂದುವರಿಕೆಗೆ, ಅಲ್ಲಿ ಕಲಿಯುವ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ, ಅವರ ವಸತಿಗೆ, ಆಹಾರಗಳಿಗೆ ಹಲವಾರು ವೆಚ್ಚಗಳಿವೆ, ಖರ್ಚು ವೆಚ್ಚಗಳಿವೆ ಎಂದು ಮಾತ್ರವಲ್ಲ, ಸಂಸ್ಥೆಯು ಅತ್ಯಂತ ವಿಜೃಂಭಣೆಯಿಂದ ಮೇ 16, 17, 18 ತಾರೀಕುಗಳಲ್ಲಿ ನಡೆಸುವ ಸನದುದಾನ ಸಮ್ಮೇಳನದಲ್ಲಿ 145ರಷ್ಟು ಮಿಕ್ಕ ಸುಲ್ತಾನಿಗಳು, ಫುರ್ಕಾನಿಗಳು ಪದವಿ ಪ್ರದಾನ ಪಡೆದು ಕರ್ಮರಂಗಕ್ಕಿಳಿಯಲಿದ್ದಾರೆ. ಆ ಒಂದು ಸನದುದಾನ ಸಮ್ಮೇಳನ ಕಾರ್ಯಕ್ರಮಕ್ಕೆ ಹಲವಾರು ಖರ್ಚು ವೆಚ್ಚಗಳಿವೆ. ಆದುದರಿಂದ ಇಸ್ಲಾಮಿನ ಪ್ರಬೋಧನೆಗೆ, ಇಸ್ಲಾಮಿನ ಸುಂದರ ಆಶಯ ಆದರ್ಶ ನಮಗೆ ತಿಳಿಸಿಕೊಡಲು ಕಾರಣಕರ್ತರಾದ, ಸುನ್ನತ್ ಜಮಾಅತಿನ ಸರ್ವ ವಿಷಯಗಳನ್ನು ನಮಗೆ ತಿಳಿಸಿಕೊಡುವಂತಹ ಯಾವುದೇ ಒಂದು ಚರ್ಚೆ ಬಂದರೂ ಕೂಡ, ಫಿಕ್ಹಿನ ವಿಷಯದಲ್ಲಿ, ಅದೇ ರೂಪದಲ್ಲಿ ಕರ್ಮಶಾಸ್ತ್ರ ವಿಷಯದಲ್ಲಿ, ನಮ್ಮ ದಿನನಿತ್ಯ ಜೀವನದಲ್ಲಿ ಯಾವುದಾದರೊಂದು ಕರ್ಮಶಾಸ್ತ್ರ ವಿಷಯದಲ್ಲಿ ಚರ್ಚೆ ಬಂದರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಕೊನೆಯ ಧ್ವನಿಯಾಗಿ ಒಮ್ಮೆ ಬೇಕಲ್ ಉಸ್ತಾದ್ ಇದ್ದರು. ಆದರೆ ಅದೆಲ್ಲವೂ ಮಾಯವಾಗಿ ಉಸ್ತಾದರ ವಫಾತಿನ ನಂತರ ಇಂದು ಯಾವುದೇ ವಿಷಯಗಳು ಕೊನೆಗೊಳ್ಳುವುದು, ಅದರ ಕೊನೆಯ ಧ್ವನಿ, ಕೊನೆಯ ಮಾತು ತೋಕೆ ಉಸ್ತಾದರಿಂದಾಗಿದೆ. ಇಂದು ಆ ಒಂದು ನಚ್ಚಬೆಟ್ಟು ಎಂಬ ಊರು ಬೆಳಗಿ ಆಧ್ಯಾತ್ಮಿಕವಾಗಿ ಪ್ರೌಢಿಯನ್ನು ಕಂಡು ಅಲ್ಲಿ ಎನ್.ಎಂ. ಉಸ್ತಾದ್ ಮೆಮೋರಿಯಲ್ ಲೈಬ್ರರಿ ಎಂಬ ಒಂದು ಹುತುಬುಖಾನವಿದೆ. ಆ ಹುತುಬುಖಾನದ ಒಂದು ಪ್ರತ್ಯೇಕತೆ ಹೇಳಿದರೆ ಮಾತ್ರ ಆ ಸಂಸ್ಥೆಯ ಸಾಧನೆಗಳೇನು ನಿಮಗೆ ತಿಳಿಯಬಹುದು. ಇಂದು ಅಪರೂಪವಾಗಿ ನಮಗೆ ಸಿಗದ ಹಲವು ಗ್ರಂಥಗಳು ಆ ಒಂದು ಗ್ರಂಥಾಲಯದಲ್ಲಿ ಸಂಗ್ರಹಿಸಲಾಗಿದೆ ಎಂದು ಮಾತ್ರವಲ್ಲ, ಹಲವಾರು ಖ್ಯಾತ ವಿದ್ವಾಂಸರಿಂದ ವಿರಚಿತವಾದ ಹಲವಾರು ಗ್ರಂಥಗಳು ಇಂದು ಆ ಒಂದು ಎನ್.ಎಂ. ಉಸ್ತಾದ್ ಮೆಮೋರಿಯಲ್ ಲೈಬ್ರರಿ ಎಂಬ ಆ ಒಂದು ಗ್ರಂಥಾಲಯದಲ್ಲಿ ಸಂಗ್ರಹಿಸುತ್ತಿರುವುದು ಕಾಣಬಹುದು. 60ರಷ್ಟು ಕುರ್ಆನ್ ತಫ್ಸೀರ್ಗಳು ಇಂದು ಆ ಗ್ರಂಥಾಲಯದಲ್ಲಿದೆ. ಹಲವಾರು
ಹದೀಸ್ ವ್ಯಾಖ್ಯಾನ ಗ್ರಂಥಗಳಿವೆ ಎಂದು ಮಾತ್ರವಲ್ಲ, ನಮ್ಮ ಶಾಫಿ ಮದ್ಹಬಿನ, ನಮ್ಮ ಈ ಕರಾವಳಿ ಕರ್ನಾಟಕ ಕೇರಳಿಗರು ಹಾಗೂ ನಾವೆಲ್ಲರೂ ಅತ್ಯಧಿಕವಾಗಿ ಅವಲಂಬ ಮಾಡುವಂತಹ ನಮ್ಮ ಮದ್ಹಬ್ ಶಾಫಿ ಮದ್ಹಬಿನ ಸರ್ವ ಫಿಕ್ಹ್ ಗ್ರಂಥಗಳು ಇಂದು ದಾರುಲ್ ಮುಸ್ತಫಾ ಮೋರಲ್ ಅಕಾಡೆಮಿ ನೆಚ್ಚಬೆಟ್ಟು ಸಂಸ್ಥೆಯ ಗ್ರಂಥಾಲಯದಲ್ಲಿ ಕಾಣಲು ಸಾಧ್ಯವಾಗಬಹುದು. ಅದೇ ರೂಪದಲ್ಲಿ ಇಂದು ಹಲವು ವಿದ್ವಾಂಸರು, ಮುತಅಲ್ಲಿಮರು, ಸಾಮಾನ್ಯ ಜನರು ಕೂಡ ಯಾವುದೇ ಒಂದು ಕರ್ಮಶಾಸ್ತ್ರ ವಿಷಯದಲ್ಲಿ, ದಿನನಿತ್ಯ ವಿಚಾರದಲ್ಲಿ, ಬಿಸಿನೆಸ್ ಸಂಬಂಧವಾದ ಯಾವುದೇ ವಿಚಾರದಲ್ಲಿ, ಯಾವುದಾದ್ರೂ ಒಂದು ಚರ್ಚೆಗಳು ಬರುವಾಗ, ಯಾವುದೇ ಒಂದು ವಿಚಾರದಲ್ಲಿ ವಿವಾದಗಳು ಉಂಟಾಗುವಾಗ ಅದಕ್ಕೆ ಪರಿಹಾರ ಉಂಟು ಮಾಡಲು, ಅದಕ್ಕೆ ಪರಿಹಾರ ಸಿಗಲು ಬೇಕಾಗಿ ಇಂದು ನೆಚ್ಚಬೆಟ್ಟುವಿನ ಆ ಒಂದು ಗ್ರಂಥಾಲಯವನ್ನು ಸಂದರ್ಶಿಸಿ ಅದರಲ್ಲಿ ಬೇಕಾದ ವಿಚಾರಗಳನ್ನು ಕೇಳಿ ತಿಳಿದುಕೊಂಡು ಪರಿಹಾರವನ್ನು ಕಂಡುಕೊಂಡು ಅವರು ಮರಳುತ್ತಿದ್ದಾರೆ. ಆ ರೂಪದಲ್ಲಿ ಶೈಖುನಾ ತೋಕಿ ಉಸ್ತಾದರವರ ಗುರುವರಿಯರಾಗಿದ್ದ, ಕರ್ಮಶಾಸ್ತ್ರ ಖ್ಯಾತ ವಿದ್ವಾಂಸರಾಗಿದ್ದ ಎನ್.ಎಂ. ಉಸ್ತಾದರ ಹೆಸರಿನಲ್ಲಿ ನಿರ್ಮಿಸಿದಂತಹ ಒಂದು ಖುತುಬಖಾನವು ಇಂದು ದಾರುಲ್ ಮುಸ್ತಫಾ ಮೋರಲ್ ಅಕಾಡೆಮಿ ನೆಚ್ಚಬೆಟ್ಟು ಸಂಸ್ಥೆಯಲ್ಲಿದೆ. ಆದುದರಿಂದ ಇಷ್ಟೊಂದು ಕ್ರಾಂತಿಕಾರಿ ಚಟುವಟಿಕೆಗಳನ್ನು ನಡೆಸುತ್ತಿರುವ ಉಸ್ತಾದರೊಂದಿಗೆ ನಾವು ಕೈ ಜೋಡಿಸಲೇಬೇಕಾಗಿದೆ. ಮಾತ್ರವಲ್ಲ, ನಮ್ಮ ಪ್ರತಿಯೊಂದು ಕರ್ನಾಟಕದ ಮೊಹಲ್ಲಾಗಳಲ್ಲಿ ಖತೀಬ್ ಉಸ್ತಾದರುಗಳಿದ್ದಾರೆ. ಅವರೆಲ್ಲರನ್ನು ಮನಗೊಂಡು ಪ್ರತಿಯೊಂದು ಮೊಹಲ್ಲಾದ ಉಸ್ತಾದರುಗಳಿಗೆ ಆದರ್ಶದ ಪುರಾವೆಗಳನ್ನು ನೀಡಬೇಕು, ಕಲಿಸಬೇಕು ಎಂಬ ಉದ್ದೇಶದೊಂದಿಗೆ ಉಸ್ತಾದರು ಉಪ್ಪಿನಂಗಡಿ, ಅದೇ ರೂಪದಲ್ಲಿ ವಿಟ್ಲ, ದೇರಳಕಟ್ಟೆ, ಮಂಗಳೂರು, ಹಲವಾರು ಪ್ರದೇಶಗಳಲ್ಲಿ ಇಂದು ಪ್ರತ್ಯೇಕವಾದ ಬ್ರಾಂಚ್ಗಳನ್ನು ಮಾಡಿ ಫುರ್ಖಾನಿ ಕೋರ್ಸ್ಗಳನ್ನು ನೀಡುವ ಆದರ್ಶ ಕ್ಯಾಂಪೇನ್ಗಳನ್ನು ಮಾಡುತ್ತಿದ್ದಾರೆ. ಪ್ರಥಮ ಸನದುದಾನ ಸಮ್ಮೇಳನದಲ್ಲಿ 30ಕ್ಕಿಂತಲೂ ಅಧಿಕ ಫುರ್ಖಾನಿ ವಿದ್ವಾಂಸರು ಸುನ್ನತ್ ಜಮಾಅತಿನ ಸರಿಯಾದ ಆಶಯಾದರ್ಶಗಳನ್ನು ಕಲಿತು ಇಂದು ಕರ್ನಾಟಕದಲ್ಲಿ ಕ್ರಾಂತಿಯುಕ್ತ ಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ. ಈ ವರ್ಷ ಇನ್ಶಾ ಅಲ್ಲಾಹ್ ಸುನ್ನತ್ ಜಮಾಅತಿನ ಆಶಯಾದರ್ಶಗಳನ್ನು ಕಳಂಕವಿಲ್ಲದೆ ಯಾವುದೇ ಸುನ್ನಿ ಆದರ್ಶ ವಿರೋಧಿಯ ಮುಂದೆ ಇಸ್ಲಾಮಿನ ಸರಿಯಾದ ಮುಖ ಸುನ್ನತ್ ಜಮಾಅತನ್ನು ಪುರಾವೆಗಳ ಸಹಿತ ಬಹಿರಂಗಪಡಿಸಲು, ಅನಾವರಣಗೊಳಿಸಲು ಕಿಚ್ಚದೆಯ ನಾಯಕರಾಗಿರುವ 145ರಷ್ಟು ಫುರ್ಖಾನಿ ಯುವ ವಿದ್ವಾಂಸರು ಇಂದು ಈ ವರ್ಷ ಕರ್ಮರಂಗಕ್ಕಿಳಿಯಲಿದ್ದಾರೆ. ಆದುದರಿಂದ ನಮ್ಮ ದಾರುಲ್ ಮುಸ್ತಫಾ ಮೋರಲ್ ಅಕಾಡೆಮಿ ಸಂಸ್ಥೆಯ ಸಮ್ಮೇಳನವಾಗಿ ಅದರ ವಿಷಯವಾಗಿ ಹಲವಾರು ಖರ್ಚು ವೆಚ್ಚಗಳಿವೆ. ಹಲವಾರು ವಿದ್ವಾಂಸರು ಈ ವರ್ಷ ಕರ್ಮರಂಗಕ್ಕಿಳಿಯಲಿದ್ದಾರೆ. ಅದರ ಪ್ರಚಾರ ಕಾರ್ಯಕ್ರಮ ಅತ್ಯಂತ ಉತ್ತಮ ರೂಪದಲ್ಲಿ ಇಂದು ನಡೆಯುತ್ತಿದೆ. ಆದುದರಿಂದ ಉಸ್ತಾದರೊಂದಿಗೆ ನಾವು ಸಮ್ಮೇಳನದಲ್ಲಿ ಭಾಗವಹಿಸಿ ಕೈ ಜೋಡಿಸಬೇಕು. ದಾರುಲ್ ಮುಸ್ತಫಾ ಮೋರಲ್ ಅಕಾಡೆಮಿ ನೆಚ್ಚಬೆಟ್ಟು ಸಂಸ್ಥೆಗೆ ಅದರ ಸಮ್ಮೇಳನ ಯಶಸ್ವಿಗಾಗಿ ನಾವು ಬರುವುದರೊಂದಿಗೆ ನಮ್ಮ ತಂದೆ ತಾಯಿಗಳು, ಕುಟುಂಬಿಕರು, ನೆರೆಹೊರೆಯವರು, ಊರವರು, ಸಂಘಟನಾ ನಾಯಕರು, ಕಾರ್ಯಕರ್ತರು, ಮಿತ್ರರು ಎಲ್ಲರನ್ನೂ ಸೇರಿಸಿ ಒಂದು ಗಾಡಿಯನ್ನು ಮಾಡಿ, ಬಸ್ಸಿನಿಂದಾದರೂ ಜೀಪ್ನಿಂದಾದರೂ ಇನ್ನಿತರ ಗಾಡಿಗಳನ್ನು, ವಾಹನಗಳನ್ನು ನಾವು ಉಂಟು ಮಾಡಿ ಆ ರೂಪದಲ್ಲಿ ಸಮ್ಮೇಳನ ನಗರಿಗೆ ತಲುಪಿಸುವಂತೆ ಮಾಡಬೇಕು. ಪ್ರತ್ಯೇಕವಾಗಿ ಸಮ್ಮೇಳನಕ್ಕೆ 10 ಲಕ್ಷಕ್ಕಿಂತಲೂ ಮಿಕ್ಕ ಖರ್ಚು ವೆಚ್ಚಗಳಿರುವುದರಿಂದ ಊರ ಪರವೂರ ಕೊಡುಗೈ ದಾನಿಗಳು 9631165655 ಎಂಬ ಈ ಒಂದು ಗೂಗಲ್ ಪೇ ನಂಬರಿಗೆ ನೀವು ಸಮ್ಮೇಳನ ಯಶಸ್ವಿಗಾಗಿ ಬೇಕಾದ ದಾನ ಧರ್ಮಗಳನ್ನು ನೀಡಿ ಸಹಕರಿಸಬೇಕು. ಈ ಒಂದು ಸಂದೇಶ ನಿಮ್ಮ ಊರ ಪ್ರಮುಖರಿಗೂ ಕೊಡುಗೈ ದಾನಿಗಳಿಗೂ ತಲುಪಿಸಬೇಕು. ಅಲ್ಲಾಹನು ನಮಗೆಲ್ಲರಿಗೂ ಪವಿತ್ರ ದೀನಿನ ಕಾರ್ಯಚಟುವಟಿಕೆಗಳನ್ನು ಸರಿಯಾದ ರೂಪದಲ್ಲಿ ಯಾವುದೇ ಕಳಂಕವಿಲ್ಲದೆ ಸುನ್ನತ್ ಜಮಾಅತಿನ ಆಶಯಾದರ್ಶವನ್ನು ಕಳಂಕವಿಲ್ಲದೆ ಹೇಳಿ ವಿಜಯ ಹೊಂದುವ, ಯಶಸ್ವಿ ಹೊಂದುವ ಸತ್ಯವಿಶ್ವಾಸಿಗಳ ಸಾಲಿನಲ್ಲಿ ಅಲ್ಲಾಹನು ನಮ್ಮೆಲ್ಲರನ್ನು ಸೇರಿಸಿ ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ನಮ್ಮ ದಾರುಲ್ ಮುಸ್ತಫಾ ಮೋರಲ್ ಅಕಾಡೆಮಿಯಂತಹ ಸುನ್ನತ್ ಜಮಾಅತಿನ ಸರ್ವ ಸಂಸ್ಥೆಗಳನ್ನು, ಸಂಘಟನೆಗಳನ್ನು ಅಲ್ಲಾಹನು ಅಭಿವೃದ್ಧಿಗೊಳಿಸಲಿ. ನಮ್ಮ ದಾರುಲ್ ಮುಸ್ತಫಾ ಮೋರಲ್ ಅಕಾಡೆಮಿ ನೆಚ್ಚಬೆಟ್ಟು ಸಂಸ್ಥೆಯ ವಾರ್ಷಿಕ ಕಾರ್ಯಕ್ರಮ, ಸನದುದಾನ ಕಾರ್ಯಕ್ರಮ ಅಲ್ಲಾಹನು ಯಶಸ್ವಿಗೊಳಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್ ಎಂಬ ನಿಷ್ಕಳಂಕವಾದ ಪ್ರಾರ್ಥನೆಯೊಂದಿಗೆ ಕೊನೆಗೊಳಿಸುತ್ತಿದ್ದೇನೆ. ನೀವು ವಿಡಿಯೋ ಪೂರ್ಣವಾಗಿ ಕಾಣಬೇಕು, ವೀಕ್ಷಿಸಬೇಕು, ನಿಮ್ಮ ಗೆಳೆಯ ಗೆಳತಿಯರಿಗೆ ಶೇರ್ ಮಾಡಬೇಕು. ಅಲ್ಲಾಹನು ಉತ್ತಮ ಕಾರ್ಯಗಳಿಗೆ ನಮಗೆಲ್ಲರಿಗೂ ತೌಫೀಕ್ ನೀಡಿ ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು.